ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಅವರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ರಿಏಜೆಂಟಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮತ್ತು ಸೋಡಿಯಂ ಬೋರೋಹೈಡ್ರೈಡ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ರಿಡಕ್ಷನ್ ತೊಗೊತಾ ಇದ್ದೀನಿ. ಸೊ ರಿಏಜೆಂಟಲ್ಲಿ ಬಂದು ಆಕ್ಸಿಡೇಷನ್ ಇರುತ್ತೆ, ರಿಡಕ್ಷನ್ಸ್ ಇರುತ್ತೆ. ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ರಿಡಕ್ಷನಲ್ಲಿ ಯಾವ ತೊಗೊತಾ ಇದ್ದೀನಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮತ್ತು ಸೋಡಿಯಂ ಬೋರೋಹೈಡ್ರೈಡ್ ತೊಗೊತಾ ಇದ್ದೀನಿ. ಇದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮತ್ತು ಸೋಡಿಯಂ ಬೋರೋಹೈಡ್ರೈಡಲ್ಲಿ ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ, ನಾನು ಮೆಕಾನಿಸಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಾನು ಜನರಲ್ ಮೆಕಾನಿಸಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆಯೇ ಯಾವ ಸಾಲ್ವೆಂಟ್ ಯೂಸ್ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇನ್ನೂ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದರೆ, ನಾನು ಇಲ್ಲಿ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವ ಫಂಕ್ಷನ್ ಗ್ರೂಪ್ನ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನಾಗಿ ಕನ್ವರ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ. ಸೊ ಇಲ್ಲಿ ಎರಡು ಕಾಲಮ್ ಮಾಡ್ಕೊಂಡಿದ್ದೀರಿ, ಒಂದು ಫಂಕ್ಷನ್ ಗ್ರೂಪ್ ಇದೆ, ಇನ್ನೊಂದರಲ್ಲಿ ಪ್ರಾಡಕ್ಟ್ ಇದೆ. ಓಕೆ, ಸೊ ಫಂಕ್ಷನ್ ಗ್ರೂಪ್ ಇವಾಗ ಆಲ್ಡಿಹೈಡ್ ಆರ್ CHO ಅಂತಂದರೆ ಗೊತ್ತಿದೆ ನಿಮಗೆ, ಆಲ್ಡಿಹೈಡು. CO2 R ಅಂತಂದರೆ ಎಸ್ಟರ್ ಗ್ರೂಪ್, ಅಥವಾ CO2H ಅಂತಂದರೆ ಅದು ಸೊ ಕಾರ್ಬೋಕ್ಸಿಲಿಕ್ ಆಸಿಡ್. ಸೊ ನೆಕ್ಸ್ಟ್ COCl ಅಂತಂದರೆ ಆಸಿಡ್ ಕ್ಲೋರೈಡ್. ಸೊ ಅದೇ ಥರ RCO2O ಅಂತಂದರೆ ಆಸಿಡ್ ಅನ್ಹೈಡ್ರೈಡ್. ಇಷ್ಟು ಗ್ರೂಪನ್ನು ಸಹ ಇದು ಜನರಲ್ ಆಗಿ ಏನಾಗಿ ಕನ್ವರ್ಷನ್ ಮಾಡುತ್ತೆ ಅಂತಂದರೆ ನೋಡಿ, ಆರ್ ಆಗಿ ಉಳ್ಕೊಳ್ಳುತ್ತೆ. ಈ CO ಏನೇನಿತ್ತು ಅದೆಲ್ಲ ಏನಾಗುತ್ತೆ, CH2 ಆಗಿ OH ಆಗಿ ಕನ್ವರ್ಷನ್ ಮಾಡುತ್ತೆ. ಅಂತಂದರೆ ಪ್ರೈಮರಿ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡುತ್ತೆ. ಓಕೆ, ಸೊ ಪ್ರೈಮರಿ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡುತ್ತೆ. ಇಲ್ಲಿ ನೋಡಿ ಸೆಲೆಕ್ಟಿವಿಟಿ ತುಂಬ ಲೆಸ್ ಇರುತ್ತೆ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆಲ್ಮೋಸ್ಟ್ ಆಲ್ ಕಾಂಪೌಂಡ್ಸನ್ನು ಫಂಕ್ಷನ್ ಗ್ರೂಪನ್ನು ಏನಾಗುತ್ತೆ ಅಲ್ಲಿ ರಿಡಕ್ಷನ್ಸ್ ಮಾಡಾಕ್ಬಿಡುತ್ತೆ ಅದು. ಓಕೆ, ಆಲ್ಡಿಹೈಡ್ ಇರ್ಬೋದು, ಎಸ್ಟರ್ ಇರ್ಬೋದು, ಕಾರ್ಬೋಕ್ಸಿಲಿಕ್ ಆಸಿಡ್, ಆಸಿಡ್ ಕ್ಲೋರೈಡ್ ಇರೋ, ಆಸಿಡ್ ಅನ್ಹೈಡ್ರೈಡ್ ಎಲ್ಲನೂ ಏನು ಮಾಡ್ತಾ ಇದೆ, ಪ್ರೈಮರಿ ಆಲ್ಕೋಹಾಲ್ ಆಗಿ ಏನು ಮಾಡ್ತಾ ಇದೆ, ಇಲ್ಲಿ ಕನ್ವರ್ಷನ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ತೊಗೊಳ್ಳೋಣ ನಾವು. ನೆಕ್ಸ್ಟ್ ಏನೇನಿದೆ ನೋಡಿ, ಸೊ C+O NH2 ಅಂತಂದರೆ ಅಮೈಡ್ ಇರ್ಬೋದು. ಓಕೆ, ಸೈನೋ ಗ್ರೂಪ್ ಇರ್ಬೋದು, ಅಂದರೆ ನೈಟ್ರೈಲ್ ಇರ್ಬೋದು. ಓಕೆ, NO2 ಗ್ರೂಪ್ ಇರ್ಬೋದು. ಸೊ ಅಥವಾ N3 ಇರ್ಬೋದು. ಸೊ ಯಾವುದೇ ಗ್ರೂಪ್ ಇದ್ದರೂ ಸಹ ಏನಾಗಿ ಕನ್ವರ್ಷನ್ ಮಾಡುತ್ತೆ ಅಂತಂದರೆ ನೋಡಿ, ಆರ್ ಆಗೇ ಉಳ್ಕೊಳ್ಳುತ್ತೆ. ಇಲ್ಲಿ C+O ಇರ್ಬೋದು. ಸೊ ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ಸೈನೋ ಅಂತಂದರೆ ನೈಟ್ರಲ್ ಗ್ರೂಪ್ ತೊಗೊಂಡಾಗ C ಇರುತ್ತಲ್ಲ, ಈ C ಇರ್ಬೋದು. ಅಥವಾ NO2 ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ, CH2, ಆ CH2. ಓಕೆ, ಸೊ N3 CH2 ಎಲ್ಲ ಏನಾಗಿ ಕನ್ವರ್ಷನ್ ಆಗುತ್ತೆ ಅಂತಂದರೆ ನೋಡಿ, ಸೊ ಪ್ರೈಮರಿ ಅಮೈನ್ ಆಗಿ ಕನ್ವರ್ಷನ್ ಮಾಡುತ್ತೆ. ಏನಾಗಿ ಕನ್ವರ್ಷನ್ ಮಾಡುತ್ತೆ, ಅದು ಪ್ರೈಮರಿ ಅಮೈನ್ ಆಗಿ ಕನ್ವರ್ಷನ್ ಮಾಡುತ್ತೆ. ಓಕೆ, ಇಲ್ಲಿ C+O ಇರೋದೇನು ಮಾಡ್ತು, CH2 ಮಾಡ್ತು. ಓಕೆ, CNಲ್ಲಿ ಇರೋದಂಥ CN ಏನು ಮಾಡ್ತು, CH2 ಮಾಡ್ತು. ಇನ್ನೆಲ್ಲದರಲ್ಲೂ CH2 ಆಗೇ ಉಳ್ಕೊಂತು. ಬಟ್ ಇಲ್ಲಿ NO2 ಏನು ಮಾಡ್ತಿದ್ದು, NH2 ಆಗಿ ಕನ್ವರ್ಷನ್ ಮಾಡ್ತು. N3 ಇರೋದನ್ನು ಸಹ NH2 ಆಗಿ ಕನ್ವರ್ಷನ್ ಮಾಡ್ತು. ಬರೀ N ಇರೋದನ್ನು ಸಹ NH2 ಆಗಿ ಕನ್ವರ್ಷನ್ ಮಾಡ್ತು. ಓಕೆ, ಸೊ ಇಲ್ಲಿ ಯಾವುದೇ ಇದ್ರು, ಅಮೈಡ್ ಇರ್ಬೋದು, ನೈಟ್ರಲ್ ಗ್ರೂಪ್ ಅಟ್ಯಾಚ್ ಆಗಿರ್ಬೋದು, NO2 ಗ್ರೂಪ್ ಅಟ್ಯಾಚ್ ಆಗಿರ್ಬೋದು, ಅಥವಾ N3 ಗ್ರೂಪ್ ಅಟ್ಯಾಚ್ ಆಗಿರ್ಬೋದು, ಏನೇ ಅಟ್ಯಾಚ್ ಆಗಿದ್ರು ಏನಾಗಿ ಕನ್ವರ್ಷನ್ ಮಾಡುತ್ತೆ, ಪ್ರೈಮರಿ ಅಮೈನ್ ಆಗಿ ಕನ್ವರ್ಷನ್ ಮಾಡುತ್ತೆ. ಓಕೆ, ಪ್ರೈಮರಿ ಅಮೈನ್ ಆಗಿ ಕನ್ವರ್ಷನ್ ಮಾಡುತ್ತೆ. ದ ನಂಬರ್ ಆಫ್ ಕಾರ್ಬನ್ನು ಸೇಮ್ ಉಳ್ಕೊಳ್ಳುತ್ತೆ ಅಲ್ಲಿ. ಓಕೆನಾ, ಸೊ ದಿಸ್ ಈಸ್. ನೆಕ್ಸ್ಟ್ ಹೋಗೋಣ ನಾವು. ಅಂದರೆ ಇಲ್ಲಿ ಸೆಲೆಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ ಇಲ್ಲಿ ಸೆಲೆಕ್ಟಿವಿಟಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ನೀವು ಹಾಗಾದರೆ ಪ್ರಾಡಕ್ಟ್ ನೀವೇ ಬರೀರಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಪ್ರಾಡಕ್ಟ್ ಏನಾಗುತ್ತೆ ಇಲ್ಲಿ, ನೈಟ್ರೋಜನ್. ಓಕೆ, ಈ ನೈಟ್ರೋಜನ್ ಇರೋದನ್ನು ಏನು ಮಾಡಬೇಕು, ಇಲ್ಲಿ NH2 ಆ್ಯಡ್ ಮಾಡ್ಕೊತೀನಿ ನಾನು. NH. ಸೊ ವೇಲೆನ್ಸಿ ಎಷ್ಟು ನೈಟ್ರೋಜನ್ಗೆ 3 ಅಲ್ವಾ. ಸೊ NH ಆಗುತ್ತೆ, ಇಲ್ಲಿ C. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, CH2OH ಆಗುತ್ತೆ. ಸೊ ಇಲ್ಲಿಗೂ ಸಹ ಹೈಡ್ರೋಜನ್ ಕೊಡ್ತು, ಇಲ್ಲಿಗೂ ಸಹ ಹೈಡ್ರೋಜನ್, ಇಲ್ಲೂ ಸಹ ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್ ಕೊಟ್ಟಿದೆ ಇದು. ಓಕೆ, ಸೊ ಈ ಥರ ಏನಾಗುತ್ತೆ, ಕನ್ವರ್ಷನ್ ಆಗುತ್ತೆ. ಸೊ ಏನಾದರೂ ಇರಲಿ, ಅದೇನಾಗುತ್ತೆ, ಅದು ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡಿಬಿಡುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟು ಏನು ಮಾಡೋಣ ಅಂತಂದರೆ, ಇಲ್ಲಿ ಎಪಾಕ್ಸೈಡ್ ತೊಗೊಂಡಿದ್ದೀನಿ, ಇದನ್ನು ಎಪಾಕ್ಸೈಡ್ ಅಂತ ಕರಿತೀವಿ ಅಲ್ವಾ. ಸೊ ಎಪಾಕ್ಸೈಡಲ್ಲಿ ಹೈಡ್ರೋಜನ್ ಎಲ್ಲಿಗೆ ಅಟ್ಯಾಚ್ ಆಗುತ್ತೆ, ಇಲ್ಲಿ 2 ಚಾನ್ಸಸ್ ಇರುತ್ತೆ. ಒಂದು ಏನಾಗ್ಬೋದು, ಇಲ್ಲಿ ಹೈಡ್ರೋಜನ್ ಅಂತಂದರೆ ಈ CH ಇರುತ್ತಲ್ಲ, CHಗೆ ಅಟ್ಯಾಚ್ ಆಗಿ ಏನಾಗ್ಬೋದು ಅಂತಂದರೆ, ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗಿ OH ಬಂದು CH2 ಜೊತೆ ಬರ್ಬೋದು. ಅಂದರೆ 2 ಪಾಸಿಬಿಲಿಟಿ ಒಂದೇ, CH2. ಓಕೆ, ಇನ್ನೊಂದು ಏನಾಗುತ್ತೆ, CH2OH ಆಯಿತು. ಸೊ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದರೆ, ಹೈಡ್ರೋಜನ್ ಬಂದು ನಿಮಗೆ CH2ಗೆ ಅಟ್ಯಾಚ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಬ್ರೇಕ್ ಆಗಿ ನಮಗೆ ಏನು ಬರೋ ಚಾನ್ಸಸ್ ಇದೆ, CH. ಓಕೆ, OH, CH3 ಬರೋ ಸಾಂಗ್. ಓಕೆ, ಸೊ ಇದು ಎರಡರಲ್ಲಿ ಯಾವುದು ಪ್ರಾಡಕ್ಟಾಗಿ ಬರುತ್ತೆ ಅಂತಂದರೆ ನೋಡಿ, ದಿಸ್ ಈಸ್ ದ ಪ್ರಾಡಕ್ಟ್. ಓಕೆ, ಸೊ ಅಲ್ಲಿಗೆ ಹೈಡ್ರೋಜನ್ ಎಲ್ಲಿಗೆ ಅಟ್ಯಾಚ್ ಆಗುತ್ತೆ ಅಂತಂದರೆ, ಲೆಸ್ ಇಂಡರ್ಡ್ ಸೈಡಲ್ಲಿ ಅಟ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿಗೆ ಅಟ್ಯಾಚ್ ಆದರೆ ಇಲ್ಲೊಂದು CH3 ಗ್ರೂಪ್ ಇದೆ ಅಲ್ವಾ.
ಓಕೆ CH3 ಗ್ರೂಪ್ ಇರೋದ್ರಿಂದ ಅದೇ ನೀವು ಈ ಕಡೆ ಬಂದಾಗ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಯಾವುದೇ CH3 ಗ್ರೂಪ್ ಅಟ್ಯಾಚ್ ಆಗಿಲ್ಲ, ಹೈಡ್ರೋಜನ್ ಇದೆ. ಹೈಡ್ರೋಜನ್ನು CH3 ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಬಲ್ಕಿ ಗ್ರೂಪ ಇಲ್ಲ ಅಲ್ವಾ. ಸೊ ಬಿಕಾಸ್ ಆಫ್ ದಟ್ ಅದಕ್ಕೆ ಏನಾಗುತ್ತೆ ಅಂತಂದರೆ ಹೈಡ್ರೈಡ್ ಎಲ್ಲಿಂದ ಅಟ್ಯಾಚ್ ಆಗುತ್ತೆ, ಎಲ್ಲಿ ಮೋರ್ ಹೈಡ್ರೋಜನ್ ಇರುತ್ತೆ ಅಲ್ಲಿಂದ ಅಟ್ಯಾಚ್ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಹೋಗೋಣ, ಇಲ್ಲೊಂದು ಎಪಾಕ್ಸೈಡು. ಓಕೆ, ಸೊ ಈ ಎಪಾಕ್ಸೈಡ್ ಗ್ರೂಪ್ ತೊಗೊಂಡು ಏನು ಬರ್ಬೋದು, ಇಲ್ಲಿ ಏನು ಪ್ರಾಡಕ್ಟ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡೋದಾದರೆ ಯಾವ ಕಡೆಯಿಂದ ಹೈಡ್ರೈಡು ಅಟ್ಯಾಚ್ ಆಗುತ್ತೆ, ನಿಮ್ಗೆ ಆಲ್ರೆಡಿ ಹೇಳಿದೆ ಯಾವ ಕಡೆಯಿಂದ. ಇಲ್ಲೊಂದು CH3 ಗ್ರೂಪ್ ಇದೆ ಅಲ್ವಾ. ಸೊ CH3 ಗ್ರೂಪ್ ಇರೋದ್ರಿಂದ ಹೈಡ್ರೋಜನ್ ಏನಾಗುತ್ತೆ ನೋಡಿ, H- ಹೈಡ್ರೈಡ್ ಏನಾಗುತ್ತೆ ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ ಈ ಕಾರ್ಬೊನೇಟ್. ಸೊ ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಬ್ರೇಕ್ ಆಗಿ ಇವಾಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ, ಸೊ ಇಲ್ಲಿ CH3 ಹಾಗೆ ಉಳ್ಕೊಳ್ಳುತ್ತೆ ನಿಮಗೆ. ಓಕೆ, ಇಲ್ಲೇನಾಗ್ತಾ ಇದೆ, OH ಬರ್ತಾ ಇದೆ. ಓಕೆ, ಇಲ್ಲೇನಾಗ್ತಾ ಇದೆ, OH ಬರುತ್ತೆ. ಸೊ ಹೈಡ್ರೋಜನ್ ಏನಾಗಿರುತ್ತೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನು ತೋರಿಸೋ ನೆಸಸರಿ ಇರಲ್ಲ ಹೈಡ್ರೋಜನ್. ಸೊ ನೀವು ಹೈಡ್ರೋಜನ್ ಬರೀದೇ ಇದ್ರೂ ಅಲ್ಲಿ ಹೈಡ್ರೋಜನ್ ಅಟ್ಯಾಚ್ ಆಗಿದೆ ಅಂತಾನೆ. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ ದ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಹೋಗೋಣ ಸ್ಟೀರಿಯೋ ಕೆಮಿಸ್ಟ್ರಿ ನೋಡೋದಾದರೆ ನನಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸೊ ಎಪಾಕ್ಸೈಡೇ ಇದೆ. ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನನಗೆ ಏನಂತ ಗೊತ್ತಾಗಿದೆ ಅಂತಂದರೆ ಇಲ್ಲಿ, ಸೊ ಎಲ್ಲಿ ಲೆಸ್ ಇಂಡೆಡ್ ಸೈಡ್ ಇರುತ್ತೆ ಅಲ್ಲಿಂದ ಹೈಡ್ರೈಡ್ ಏನಾಗುತ್ತೆ ಅಟ್ಯಾಚ್ ಆಗುತ್ತೆ ಅಂತ. ಬಟ್ ಇಲ್ಲಿ ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ ನೀವು, ಇಲ್ಲಿ ಎಪಾಕ್ಸೈಡ್ ಗ್ರೂಪ್ ಅಟ್ಯಾಚ್ ಆಗಿದೆಯಲ್ಲ ಅದೆಲ್ಲಿಗೆ ಅಟ್ಯಾಚ್ ಆಗಿದೆ ಅಂತಂದರೆ ಲೋವರ್. ಓಕೆ, ಲೋವರ್ ಪ್ಲೇನಲ್ಲಿ ಅಟ್ಯಾಚ್ ಆಗಿದೆ. ಸೊ ನಮಗೆ ಬರೋ ಅಂಥ ಹೈಡ್ರೈಡ್ ಎಲ್ಲಿಂದ ಬರುತ್ತೆ ಅಂತಂದರೆ ಓಕೆ ಅಪ್ಪರ್ ಪ್ಲೇನಿಂದ ಬರುತ್ತೆ ಇದು. ಸೊ ಏನಾಗುತ್ತೆ ಪ್ರಾಡಕ್ಟ್ ಯಾವ ಥರ ಬರುತ್ತೆ ಪ್ರಾಡಕ್ಟ್ ಅಂತಂದರೆ ನೋಡಿ, ನಮಗೆ ಓಕೆ ಇಲ್ಲಿ OH ಬರುತ್ತೆ. ಓಕೆ, ಇಲ್ಲಿ ಹೈಡ್ರೋಜನ್ ಏನಾಗುತ್ತೆ ಅಂತಂದರೆ ನಮಗೆ ನೋಡಿ ಈ ಥರ ಹೈಡ್ರೋಜನ್ ಬರುತ್ತೆ. ಹೈಡ್ರೋಜನ್ ಏನಾಗುತ್ತೆ ಅಂತಂದರೆ ಮೇಲ್ಗಡೆಯಿಂದ ಅಟ್ಯಾಚ್ ಆಗುತ್ತೆ. ಅಂದರೆ ಎಪಾಕ್ಸೈಡು ಗ್ರೂಪು, ಸೊ ಈ ರಿಂಗ್ ಇರುತ್ತಲ್ಲ ಎಪಾಕ್ಸೈಡ್ ರಿಂಗು, ಅದು ಲೋವರಲ್ಲಿದ್ದರೆ ಅಪ್ಪರಿಂದ ಏನಾಗುತ್ತೆ ಹೈಡ್ರೈಡು ಅಟ್ಯಾಚ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಇನ್ನೊಂದು ನೋಡೋಣ ಇವಾಗ. ಸೊ ಇಲ್ಲೂ ಸಹ ಏನು ಬರ್ಬೋದು, ಪ್ರಾಡಕ್ಟ್ ಏನು ಬರ್ಬೋದು ನಮಗೆ ಆಲ್ರೆಡಿ ನಿಮ್ಗೆ ಐಡಿಯಾ ಬಂದುಬಿಟ್ಟಿರುತ್ತೆ ಅಲ್ವಾ. ಸೊ ಮೀಥೈಲ್ ಗ್ರೂಪ್ ಹಾಗೆ ಬರ್ಕೊಳ್ಳೋಣ. ಓಕೆ, ಎಪಾಕ್ಸೈಡ್ ಇವಾಗ OH ಗ್ರೂಪ್ ಯಾವ ಕಡೆ ಬರುತ್ತೆ, ಲೋವರ್. ಓಕೆ, ಇದು ಲೋವರಲ್ಲೇ ಇರುತ್ತೆ. ಸೊ ನನಗೆ ಹೈಡ್ರೋಜನ್ ಎಲ್ಲಿಂದ ಬರುತ್ತೆ ಇವಾಗ, ಅಪ್ಪರ್ ಹೈಡ್ರೋಜನ್. ಓಕೆ, ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಈ ಥರ ಇರುತ್ತೆ. ಸೊ ಸೈಕ್ಲಿಕ್ ಅನ್ಹೈಡ್ರೇಟ್ ತೊಗೊಂಡಾಗ ಏನಾಗುತ್ತೆ ಅನ್ನೋದಾದರೆ ನೋಡಿ, ಸೈಕ್ಲಿಕ್ ಅನ್ಹೈಡ್ರೇಟ್ ತೊಗೊಂಡಾಗ ಪ್ರಾಡಕ್ಟ್ ಏನಾಗುತ್ತೆ ಅಂತಂದರೆ ಫಸ್ಟ್ ಇಲ್ಲೊಂದು ಕ್ಲೀವೇಜ್ ಮಾಡ್ಕೊಳ್ಳೋಣ ನಾವು. ಈ ಥರ ಕ್ಲೀವೇಜ್ ಆಗುತ್ತೆ. ಓಕೆ, ಸೊ ಇದು ಸೈಕ್ಲಿಕ್ ಅನ್ಹೈಡ್ರೇಟ್. ಸೊ ಕ್ಲೀವೇಜ್ ಆಗಿ ನನಗೆ ಪ್ರಾಡಕ್ಟ್ ಏನು ಬರುತ್ತೆ ಅನ್ನೋದಾದರೆ ಡಬಲ್ ಬಾಂಡ್. ಓಕೆ, ಸೊ O ಇರೋದೇನಾಗುತ್ತೆ ಇಲ್ಲಿ OH, ನೆಕ್ಸ್ಟ್ ಏನಾಗುತ್ತೆ CH2OH ಆಗುತ್ತೆ. ಇದು ಫಸ್ಟು. ಇದಾದಮೇಲೆ ಏನಾಗುತ್ತೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಕಾರ್ಬೋಕ್ಸಿಲಿಕ್ ಆಸಿಡ್ ಜೊತೆಗೂ ಸಹ ಏನು ಮಾಡುತ್ತೆ, ಅದು ರಿಯಾಕ್ಟ್ ಮಾಡಿ ರೆಡ್ಯೂಸ್ ಮಾಡಿಬಿಡುತ್ತೆ. ಅದನ್ನು ರೆಡ್ಯೂಸ್ ಮಾಡಿ ನಮಗೆ ಏನು ಕೊಡುತ್ತೆ ಅಂತಂದರೆ ನೋಡಿ, ಮತ್ತು ಈ ಕಡೆನೂ ಓಕೆ CH2OH. ಸೊ ಎರಡೂ ಸಹ ಏನಾಯಿತು, ಹೈಡ್ರಾಕ್ಸೈಡ್ ಆಯಿತು. ಇಲ್ಲಿ ಸೆಲೆಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ, ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಸೊ ದಿಸ್ ಈಸ್ ದ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಬೆನ್ಸಿನ್ಗೆ ಅಟ್ಯಾಚ್ ಆಗಿದೆ ಸೇಮ್ ಸೈಕ್ಲಿಕ್ ಅನ್ಹೈಡ್ರೈಡು. ಸೊ ಆವಾಗಲೂ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ ನಮಗೆ, C ಡಬಲ್ ಬಾಂಡ್ OH. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ CH2OH ಬರುತ್ತೆ. ಮತ್ತು ಏನಾಗುತ್ತೆ ಅಂತಂದರೆ ಈ COOH ಮತ್ತು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ರಿಯಾಕ್ಟ್ ಆಗಿ ನಮಗೇನು ಕೊಡುತ್ತೆ ಅಂತಂದರೆ ನೋಡಿ CH2OH ಆಗಿ ಕನ್ವರ್ಷನ್ ಆಗುತ್ತೆ. CH2OH ಆಗಿ ಕನ್ವರ್ಷನ್ ಆಗುತ್ತೆ. ದಿಸ್ ಈಸ್ ದ ಪ್ರಾಡಕ್ಟ್. ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ. ಏನಂತ ಹೇಳಿದೆ ಅಂತಂದರೆ ನೋಡಿ, ಕಾರ್ಬನ್ ಮಲ್ಟಿಪಲ್ ಬಾಂಡ್ ಐಸೋಲೇಟೆಡ್ ಇದ್ದರೆ ಅದು ಓಕೆ ಸಪ್ರೇಟ್ ಆಗಿದೆ, ಅದ್ರ ಜೊತೆಗೆ ಯಾವುದೇ ರೀತಿಯ ಕಾಂಜುಗೇಷನ್ ಇಲ್ಲದೆ ಇದ್ದರೆ ಅಂತಂದರೆ ಫಿನೈಲ್ ಇರ್ಬೋದು, ಮೇ ಬಿ ಕಾರ್ಬೋನೈಲ್ ಗ್ರೂಪ್ ಜೊತೆಗೆ ಕಾಂಜುಗೇಷನ್ ಇಲ್ಲದೆ ಇದ್ದರೆ ಅಂಥದ್ದನ್ನು ರಿಡಕ್ಷನ್ಸ್ ಮಾಡಲ್ಲ ಅಂತ ಹೇಳಿದೆ. ಯಾವುದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು ಹಾಗೇನೆ ಸೋಡಿಯಂ ಬೋರೈಡ್ ಯಾವುದೇ ಆದರೂ ಹೈಡ್ರೈಡ್ ಟ್ರಾನ್ಸ್ಫರ್ ಏಜೆಂಟ್ಗಳು ಏನು ಮಾಡಲ್ಲ ಅಂತ ಹೇಳಿದೆ, ನಾನು ರಿಡಕ್ಷನ್ ಮಾಡಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿ ನೋಡಿ ನೀವು, ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಲ್ವಾ, ಈ ಕಾರ್ಬನ್
ಡಬಲ್ ಬಾಂಡ್ ಏನಾಗ್ತಾ ಇದೆ ಅಂತಂದರೆ ಫೀನಾಲ್ ಜೊತೆಗೆ ಏನಾಗಿದೆ ಅಟ್ಯಾಚ್ ಆಗಿದೆ. ಈ ಥರ ಫೀನಾಲ್ ಜೊತೆಗೆ ಅಟ್ಯಾಚ್ ಆಗಿದ್ದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನು ಮಾಡುತ್ತೆ, ರಿಡಕ್ಷನ್ ಮಾಡಿಬಿಡುತ್ತೆ. ರಿಡಕ್ಷನ್ ಮಾಡಿ ಏನು ಮಾಡುತ್ತೆ ಅಂತಂದರೆ ನೋಡಿ PH ಓಕೆ CH ಡಬಲ್ ಬಾಂಡ್ ಇರೋದು CH2 ಸಿಂಗಲ್ ಬಾಂಡ್ ಆಗುತ್ತೆ. CHO ಇರೋದು ಆಲ್ಡಿಹೈಡನ್ ಏನಾಗುತ್ತೆ ಪ್ರೈಮರಿ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡಿಬಿಡುತ್ತೆ. ಓಕೆ, ಈ ಥರ ಪ್ರಾಡಕ್ಟ್ ಬರುತ್ತೆ ನಮಗೆ. ಇಷ್ಟು ಯಾವ ತೊಗೊತಾ ಇದ್ದೀವಿ ಅಂತಂದರೆ ಸೈಕ್ಲೋಎಕ್ಸ್. ಓಕೆ, ಸೈಕ್ಲೋಎಕ್ಸ್ 1 2 3 4 5 6. ಓಕೆ, ಸೈಕ್ಲೋಎಕ್ಸ್ 2,5 ಡೈ ಇನ್. ಓಕೆ, ಡೈ ಇನ್. ಸೊ 1,4 ಏನಾಗುತ್ತೆ ಇದು ಡಯಾನ್ ಆಗುತ್ತೆ. ಓಕೆ, 2 ಕೀಟೋನ್ ಗ್ರೂಪ್ ಇದೆ. ಕೀಟೋನ್ ಗ್ರೂಪ್ ಮಧ್ಯೆ ಏನಾಗಿದೆ ಡಬಲ್ ಬಾಂಡ್ ಇದೆ. ಸೊ ಇದನ್ನು ನಾನು ರಿಡಕ್ಷನ್ಸ್ ಮಾಡಿದಾಗ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ರಿಡಕ್ಷನ್ ಮಾಡಿದಾಗ ನನಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ಓಕೆ, ಈ ಡಬಲ್ ಬಾಂಡ್ O ಇರೋದೇನಾಗುತ್ತೆ OH ಆಗಿ ಕನ್ವರ್ಷನ್ ಆಗುತ್ತೆ. ಓಕೆ, 2 ಡಬಲ್ ಬಾಂಡ್ ಇರೋದಿಲ್ಲಿ 3 ಡಬಲ್ ಬಾಂಡ್ ಆಗಿ ಅಂದರೆ ಬೆನ್ಸಿನ್ ರಿಂಗ್ ಆಗಿ ಕನ್ವರ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ಬ್ರೋಮಿನ್ ಪ್ರೆಸೆಂಟ್ ಇದ್ದರೆ, ಓಕೆ, ಹ್ಯಾಲೋ ಗ್ರೂಪ್ ಪ್ರೆಸೆಂಟ್ ಇದ್ದರೂ ಸಹ ಇದೇನು ಮಾಡುತ್ತೆ ರಿಡಕ್ಷನ್ ಮಾಡುತ್ತೆ. ರಿಡಕ್ಷನ್ ಮಾಡಿ ಏನು ಬರುತ್ತೆ ಅಂತಂದರೆ ನಮಗೆ RCH3 ಬರುತ್ತೆ. ಆಲ್ಕೇನಾಗಿ ಏನು ಮಾಡುತ್ತೆ ಇದು ಕನ್ವರ್ಷನ್ ಮಾಡುತ್ತೆ. ಅದೇ ಥರ OTS ಇದ್ದರೂ ಸಹ ಏನು ಮಾಡುತ್ತೆ OCH3 ಆಗಿ ಏನಾಗುತ್ತೆ ಕನ್ವರ್ಷನ್ ಮಾಡುತ್ತೆ. ವಿಡಿಯೋದಲ್ಲಿ ನಾನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯಾವ ಫಂಕ್ಷನ್ ಗ್ರೂಪನ್ನು ಯಾವ ಥರ ರೆಡ್ಯೂಸ್ ಮಾಡಿ ನಮಗೆ ಪ್ರಾಡಕ್ಟ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಮ್ಗೆ ಏನು ಅರ್ಥ ಆಯಿತು ಅಂತಂದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆಲ್ಮೋಸ್ಟ್ ಆಲ್ ಫಂಕ್ಷನ್ ಗ್ರೂಪನ್ನು ಏನು ಮಾಡುತ್ತೆ ಅದು ರೆಡ್ಯೂಸ್ ಮಾಡುತ್ತೆ. ಸೆಲೆಕ್ಟಿವಿಟಿ ತುಂಬ ಲೆಸ್ ಇರುತ್ತೆ. ಸೆಲೆಕ್ಟಿವಿಟಿ ಇಲ್ಲ ಅಂತಲೇ ಹೇಳ್ಬೋದು. ಒಂದೇ ಒಂದನ್ನು ಮಾತ್ರ ಅದು ರೆಡ್ಯೂಸ್ ಮಾಡಲ್ಲ. ಯಾವುದು ಅಂತಂದರೆ ಐಸೋಲೇಟೆಡ್ ಕಾರ್ಬನ್ ಮಲ್ಟಿಪಲ್ ಬಾಂಡ್ ಇದ್ರೆ ಅದನ್ನು ರೆಡ್ಯೂಸ್ ಮಾಡಲ್ಲ. ಕಾರ್ಬನ್ ಡಬಲ್ ಬಾಂಡನ್ನು ಸಹ ರೆಡ್ಯೂಸ್ ಮಾಡುತ್ತೆ. ಇದು ಯಾವಾಗ ಅಂತಂದರೆ ಕಾರ್ಬನ್ ಡಬಲ್ ಬಾಂಡು ಫೀನಾಲ್ ಜೊತೆಗೆ ಕಾಂಜುಗೇಟೆಡ್ ಇದ್ದರೆ ಅದನ್ನು ಸಹ ರೆಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಸೋಡಿಯಂ ಬೋರೋ ಹೈಡ್ರೈಡದ್ದು ಕಂಪ್ಯಾರಿಸನ್ ಸ್ಟಡಿ ಮಾಡ್ತೀವಿ. ಅದು ಲಾಸ್ಟ್ ವಿಡಿಯೋ ಆಗಿರುತ್ತೆ ನಿಮಗೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮತ್ತು ಸೋಡಿಯಂ ಬೋರೋ ಹೈಡ್ರೈಡದ್ದು. Thank you so much for watching this video. All the best.